ಗಮನಿಸುತ್ತಾ 2023-24ನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ವರದಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಅತ್ಯಂತ ಹೆಮ್ಮೆ ಪಡುತ್ತೇನೆ. ಸವಾಲುಗಳು ಜೀವನವನ್ನ ಆಸಕ್ತಿದಾಯಕವಾಗಿಸುತ್ತವೆ ಮತ್ತು ಅವುಗಳು ನಮ್ಮ ಬದುಕನ್ನ ಸಾರ್ಥಕಗೊಳಿಸುತ್ತವೆ. ರಂಭಾಪುರಿ ಶ್ರೀಗಳ ಆಶೀರ್ವಾದ ಹಾಗೂ ಪೋಷಕರ ಸಹಕಾರದೊಂದಿಗೆ 2004 ಜೂನ್ 24ರಂದು ಸ್ಥಾಪಿತವಾದ ನಮ್ಮ ಸೋಮೇಶ್ವರ ಸಂಸ್ಥೆ ಸುದೀರ್ಘ ಇತಿಹಾಸವನ್ನು ಹೊಂದಿದ್ದು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಧ್ಯೇಯದಿಂದ ಯಶಸ್ವಿಯಾಗಿ ಸಾಧನೆಯ ಕಡೆ ಮುನ್ನಡೆಯುತ್ತಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಮಕ್ಕಳನ್ನ ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತಗೊಳಿಸದೆ ಅನೇಕ ಪಠ್ಯಾಂತರ ಹಾಗೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಬಂದಿರುವುದು ಅವುಗಳಿಗೆ ಪುರಾವೆಗಳಂತೆ ತಿಂಗಳಾನುಸಾರ ನಡೆಯುವ ತರಗತಿವಾರು ಚಟುವಟಿಕೆಗಳು, ಕ್ಲಸ್ಟರ್ ಹಾಗೂ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ನಡೆಯುವ ಕ್ರೀಡೆಗಳಲ್ಲಿ ನಮ್ಮ ಮಕ್ಕಳು ಪಡೆದಿರುವ ಬಹುಮಾನಗಳೇ ಸಾಕ್ಷಿಯಾಗಿವೆ. ಅಲ್ಲದೆ ಅಂತರ್ಶಾಲೆಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿ ಹಾಗೂ ನಗದು ಬಹುಮಾನಗಳನ್ನ ನಮ್ಮ ಮಕ್ಕಳು ತಮ್ಮದಾಗಿಸಿಕೊಂಡಿದ್ದಾರೆ. ಅವುಗಳ ಒಂದು ಪಕ್ಷಿ ನೋಟವನ್ನ ನಾವೀಗ ಗಮನಿಸೋಣ. ಮೊದಲನೆಯದಾಗಿ ಸಂತ ಪೌಲರ್ ಶಿಕ್ಷಣ ಸಂಸ್ಥೆಯ ವಂಕಿರಣ ಎಂಬ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಮ್ಮ 9 ಹಾಗೂ 10ನೇ ತರಗತಿಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು, ಅಲ್ಲಿ ನಡೆದ 10 ಸ್ಪರ್ಧೆಗಳಲ್ಲಿ 6 ಸ್ಪರ್ಧೆಯಲ್ಲಿ ವಿಜೇತರಾಗಿ ಆ ಶಾಲೆಯ ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ್ದಾರೆ. ಇದಲ್ಲದೆ ಮಾಗನೂರು ಬಸಪ್ಪ ಶಾಲೆಯಲ್ಲಿ ಶರಣು ಮಾಗನೂರು ಬಸಪ್ಪನವರ ಸ್ಮರಣಾರ್ಥ ಅಂಗವಾಗಿ ನಡೆದ ಸ್ಪರ್ಧೆಗಳಲ್ಲಿ ದೇಶಭಕ್ತಿ ಗೀತೆಯನ್ನು ಆಡುವುದರ ಮೂಲಕ ಪ್ರಥಮ ಬಹುಮಾನ ಹಾಗೂ 2000 ನಗದು ಬಹುಮಾನ ಮತ್ತು ಸ್ಮರಣಿಕೆಯನ್ನ ಪಡೆದಿದ್ದಾರೆ. DRR ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆಶುಭಾಷಣ ಹಾಗೂ ಮೆಮೊರಿ ಟೆಸ್ಟ್ ಪರೀಕ್ಷೆಯಲ್ಲಿ ಎರಡರಲ್ಲೂ ಪ್ರಥಮ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇನ್ನು ಕ್ರೀಡೆಗೆ ಬಂದರೆ ಕ್ಲಸ್ಟರ್ ಮಟ್ಟದ 14ರಿಂದ 17ನೇ ವರ್ಷದ ವಯೋಮಿತಿಯ 200, 400, 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ಉದ್ದ ಜಿಗಿತ, ಚಕ್ರ ಎಸೆತ ಅದರಲ್ಲಿ ದ್ವಿತೀಯ ಮತ್ತು ಪ್ರಥಮ ಬಹುಮಾನಗಳು, ಗುಂಡು ಎಸೆತ ಹಾಗೂ ಅಡೆತಡೆಗಳ ಓಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ಪಡೆದು ಕ್ರೀಡಾಕಲಿಗಳಾಗಿ ಹೊರಹೊಮ್ಮಿದ್ದಾರೆ. ಇನ್ನು ತಾಲೂಕು ಮಟ್ಟದ 14 ವರ್ಷದ ವಯೋಮಿತಿಯ ಬಾಲಕ ಬಾಲಕಿಯರು ಖೋ-ಖೋ ಆಟದಲ್ಲಿ ಎರಡೂ ತಂಡಗಳು ಪ್ರಥಮ ಬಹುಮಾನವನ್ನು ಪಡೆದರೆ, 17 ವರ್ಷ ವಯೋಮಿತಿಯ ವಾಲಿಬಾಲ್ ಕ್ರೀಡೆಯಲ್ಲಿ ಬಾಲಕಿಯರ ತಂಡವು ದ್ವಿತೀಯ ಬಹುಮಾನವನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನ ಬೆಳಗಿಸಿದ್ದಾರೆ. ಜಾವ್ಲಿನ್ ಥ್ರೋ, ಲಾಂಗ್ ಜಂಪ್, ಯಾಮರ್ ಥ್ರೋ ಅಲ್ಲಿ ವೈಯಕ್ತಿಕವಾಗಿ ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪಡೆಯುವುದರ ಮೂಲಕ ಪಡೆದಿದ್ದಾರೆ. ಇದಲ್ಲದೆ 200, 400, 1500, 3000 ಓಟದ ಸ್ಪರ್ಧೆಯಲ್ಲೂ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನ ಪಡೆದಿದ್ದಾರೆ. ಇದೆಲ್ಲದ ಶಟಲ್ ಕಾಕ್ ಕ್ರೀಡೆಯಲ್ಲೂ ಕೂಡ ದ್ವಿತೀಯ ಬಹುಮಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರೆ, ಯೋಗ ಹಾಗೂ ಚಕ್ರ ಎಸೆತದಲ್ಲೂ ಕೂಡ ದ್ವಿತೀಯ ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹರ್ಡಲ್ಸ್ ಅಂದರೆ ಅಡೆತಡೆ ಓಟದಲ್ಲಿ ಸಾಗರ್ ಮತ್ತು ವೇದೇಶ್ ಹಾಗೂ ಚದುರಂಗ ಸ್ಪರ್ಧೆಯಲ್ಲಿ ದೀಕ್ಷಿತ್ PM, ಕರಾಟೆ ಸ್ಪರ್ಧೆಯಲ್ಲಿ ಶಾರದಾ ದೇವಿ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಶಾಲೆಯ ಹಾಗೂ ಪೋಷಕರ ಹೆಮ್ಮೆಗೆ ಪಾತ್ರರಾಗಿರುತ್ತಾರೆ. ವೀರೇಶ್ SM ಅವರು ವಾಲಿಬಾಲ್ ಕ್ಲೈಂಬಿಂಗ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ದಕ್ಷಿಣ ವಲಯ ಹಾಗೂ 2023ರಲ್ಲಿ ದ್ವಿತೀಯ ಸ್ಥಾನ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 27ನೇ ಸ್ಥಾನ ಹಾಗೂ ರಾಕ್ ಕ್ಲೈಂಬಿಂಗ್ ನಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆನ ಪ್ರತಿನಿಧಿಸಿರುವ ಮಕ್ಕಳಿಗೆ ಒಂದ್ ಸ್ವಲ್ಪ ಜೋರ ಚಪ್ಪಾಳೆ ಕೊಡಬೇಕು. 2023-24ನೇ ಸಾಲಿನ ದಕ್ಷಿಣ ವಲಯದ ರಾಜ್ಯ ಮಟ್ಟದ ಸ್ಪೀಡ್ ಕ್ಲೈಂಬಿಂಗ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ 5ನೇ ಸ್ಥಾನ, ರಾಕ್ ಕ್ಲೈಂಬಿಂಗ್ ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಕುಮಾರಿ ಪವಿತ್ರ 2023-24ನೇ ಸಾಲಿನ ದಕ್ಷಿಣ ವಲಯದ ರಾಜ್ಯ ಮಟ್ಟದ ಸ್ಪೀಡ್ ಹಾಗೂ ರಾಕ್ ಕ್ಲೈಂಬಿಂಗ್ ನಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 5ನೇ ಸ್ಥಾನ ಪಡೆದಿರುತ್ತಾರೆ. ಕುಮಾರಿ ಶ್ರೀ ಮಠ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವೈದಿಕ್ ಮತ್ತು ಗಣಿತ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ, ಪುಷ್ಪಮಾಲಿಂಗಪ್ಪ ಶಾಲೆಯಲ್ಲಿ ನಡೆದ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ತೃತೀಯ ಬಹುಮಾನವಾಗಿ 5000 ನಗದು ಬಹುಮಾನ, ಆನಂದ್ ಅಕಾಡೆಮಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ.
ಹೊರಹೊಮ್ಮಿದ್ದಾರೆ. ಶೌರ್ಯ ಆರ್ ಮಠದ್ ಇವರು ಸಹ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕುಮಾರಿ ಸಿಂಚನಾ ವಿ ಮಠದ್ ರಾಜ್ಯ ಮಟ್ಟದ ಅಬಾಕಸ್ ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ವಿಷ್ಣುವರ್ಧನ್ ಹಾಲೋಡ್ ಅವರು ಯೋಗ ಕ್ಷೇತ್ರದಲ್ಲಿ ಅಪರಿಮಿತ ಸಾಧನೆಗೈದ ಕಾರಣ ಮಹಾನಗರ ಪಾಲಿಕೆ ಹಾಗೂ ಪತ್ರಕರ್ತರ ಸಹಯೋಗದ ವತಿಯಿಂದ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಗಿದೆ. ಕುಮಾರಿ ಶ್ರೇಯಾ ಜಿಎಂ ಭರತನಾಟ್ಯ ಕ್ಷೇತ್ರದಲ್ಲಿ 2023-24ನೇ ಸಾಲಿನ ದಾವಣಗೆರೆ ಜಿಲ್ಲಾ ಅಸಾಧಾರಣ ಪ್ರತಿಭೆ ಪ್ರಶಸ್ತಿಗೆ ಭಾಜನರಾಗಿದ್ದು 10,000 ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಸುಕೃತ ಜಿಆರ್ ಭಾಗ ಎತ್ತುವ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಹಾಗೂ ರಾಷ್ಟ್ರ ಮತ್ತು ಸೌತ್ ಇಂಡಿಯಾ ಸ್ಪರ್ಧೆಗಳಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಸಂಜಯ್ ಹಾಗೂ ಸೂರ್ಯ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಹುಮಾನಗಳನ್ನು ಪಡೆಯುವುದರ ಮೂಲಕ ಉತ್ತಮ ಯೋಗಪಟುಗಳಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಪ್ರತಿ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಅಂತರ್ಶಾಲಾ ಗೀತ ಗಾಯನ ಹಾಗೂ ಚದುರಂಗ ಸ್ಪರ್ಧೆಯಲ್ಲಿ ಗೀತ ಗಾಯನದಲ್ಲಿ ಗೌತಮಿ HR ಹಾಗೂ ಚಿನ್ಮಯ್ AN ಇವರು ಕೂಡ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದಲ್ಲದೆ ಚದುರಂಗ ಸ್ಪರ್ಧೆಯಲ್ಲಿ ದೀಕ್ಷಿತ್ PM, ರಮ್ಯಾ KS, ತರುಣ್ GN ಇವರು ಕೂಡ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಗೆದ್ದವರಿಗೆ ಸೋಲಬಾರದೆಂಬ ಭಯ, ಸೋತವರಿಗೆ ಗೆಲ್ಲಲೇಬೇಕೆಂಬ ಛಲ, ಹೀಗೆ ಅನೇಕ ಸ್ಪರ್ಧೆಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂತಹ ಎಲ್ಲ ಸಾಧನೆಗೆ ಆಧಾರದ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಸಾಧನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ ಶಾಲಾ ಆಡಳಿತ ಮಂಡಳಿ, ಪೋಷಕ ಮಿತ್ರವರ್ಗ, ಶಾಲೆಯ ಎಲ್ಲ ಬೋಧಕೇತರ ವರ್ಗ, ವಿಶೇಷವಾಗಿ ದೈಹಿಕ ಶಿಕ್ಷಕ ವರ್ಗ ಹಾಗೂ ಸಾಂಸ್ಕೃತಿಕ ಸಮಿತಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕ್ರೀಡಾ ವರದಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.